14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಹೇ ಮರಳಿ ಬಂದಳು ಸೀತೆ. ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದಾಸರೆ ಒಂದೇ ಸಾಕೆಂದಳು ಆ ಮಾತೆ. ಇನಿಷಿಯಲಿ ನಾನು ನಟನೆ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಇಲ್ಲ ಯೋಚನೆ ಬಂದಾಗ ಅಷ್ಟು ಅಂದ್ರೆ ಆ ಫಿಲ್ಮ್ಗಳು ನೋಡಿರ್ಲಿಲ್ಲ. ಇನಿಷಿಯಲಿ ನನಗೆ ಗೊತ್ತಿರ್ಲಿಲ್ಲ, ನೋಡಿರ್ಲಿಲ್ಲ. ಬಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾದಾಗ ಐ ಫೆಲ್ಟ್ ಶಿ ವಾಸ್ ಒನ್ ಆಫ್ ದ ಫೈನೆಸ್ಟ್ ವಿಮೆನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ತುಂಬಾ ಚೆನ್ನಾಗಿ, ತುಂಬಾ ಸೂಕ್ಷ್ಮವಾಗಿ, ತನ್ನದೇ ಆದಂತ ಶೈಲಿಯಲ್ಲಿ, ತನ್ನದೇ ಆದಂತ ರೀತಿಯಲ್ಲಿ ನಟನೆ ಅನ್ನೋದನ್ನ ತೋರ್ಸ್ಕೊಟ್ಟವರು ಕಲ್ಪನಾ ಮ್ಯಾಮ್. ನಿಜವಾಗ್ಲೂ ಹೌದು. ಅವರೆಲ್ಲ ಒಂದು ಬೆಂಚ್ ಮಾರ್ಕ್ ಆಕ್ಚುಲಿ ಸೆಟ್ ಮಾಡ್ಬಿಟ್ಟಿದ್ರು. ಹಾಗೆಲ್ಲ ಹೌದು. ಹಾಡ್ಬೋದಾ ಒಂದೆರಡು ಸಾಲ ಯಾವ್ದಾದ್ರು? ಅವ್ರಿಗೆ ಬರ್ತೀನಿ ನನಗಿದೆ, ನಿಮ್ಮ ಹತ್ರ ಬರ್ತೀನಿ ಡೆಫಿನೆಟ್ಲಿ. ಹಾಡೇ ಒಂದೆರಡು ಸಾಲ, ಜಾಸ್ತಿ ಬೇಡ. ಮಂಜುಳಾ ಬಗ್ಗೆ ಹೇಳ್ಬಿಡ್ಬೇಕಾದ್ರೆ ಹಾಡ್ಬೋದು. ಎಸ್, ಮಂಜುಳಾ ಮ್ಯಾಮ್ ಅವರು ನಮ್ಮ ಇಂಡಸ್ಟ್ರಿಯಲ್ಲಿ ಫುಲ್ ಖಡಕ್ ರೌಡಿ ಬೇಬಿ. ಹೌದು, ಮಹಾಲಕ್ಷ್ಮಿ ಮ್ಯಾಮ್ ಮುಂಚೆ ಯಾರಾದ್ರೂ ರೌಡಿ ಬೇಬಿ ಇದ್ರು ಅಂತಂದ್ರೆ ಮಂಜುಳಾ ಮ್ಯಾಮೇನೆ. ಗಂಡು ಹುಡುಗನ ತರ ನಿಂತ್ಕೊಂಡು ಫುಲ್ ಡೈಲಾಗ್ ಎಲ್ಲ ಹೊಡ್ಕೊಂಡು, ನಂಗೆ ಮಂಜುಳಾ ಅವರು ಅಂತ ನೆನಪಾದ್ರೆ ತಕ್ಷಣವಾಗಿ ನಂಗೆ ಪೂರ್ತಿ ಡೈಲಾಗ್ ಗೊತ್ತಿಲ್ಲ, ಬಟ್ ನಂತ ತಲೆಗೆ ಬರೋದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಇದೆ, ಬಳಸ್ಬೋದು, ತೊಂದ್ರೆ ಇಲ್ಲ, ಸಮಸ್ಯೆ ಇಲ್ಲ. ಹಳೆ ಬೇವರ್ಸಿ ಅಂತ ಹೇಳ್ತಾರಲ್ಲ. ನಾನು ಆ ಸಿನಿಮಾ ಎಷ್ಟು ನೋಡಿದ್ರು ಸಾಲದು. ನನ್ಗೆ ಅಣ್ಣವ್ರು ಎಷ್ಟು ಇಷ್ಟ ಆ ಸಿನಿಮಾದಲ್ಲಿ. ಮಂಜುಳವರು ಅಣ್ಣವ್ರನ್ನ ಆಬ್ವಿಯಸ್ಲಿ ರಾಜ್ಕುಮಾರ್ ಸರ್ನ ನೋಡ್ಬೇಕಾದ್ರೆ ಇನ್ನೊಬ್ರು ಪಕ್ಕದಲ್ಲಿ ಆ ಕಣ್ಣು ಹಿಂಗ್ ಹೋಗ್ಬೇಕು ಅಂತ ಅಂದ್ರೆ ತುಂಬಾ ಜನ ನಟರ ಮೇಲೆ ಹೋಗೋದಿಲ್ಲ. ಸೊ ಸಂಪತ್ತಿಗೆ ಸವಾಲಲ್ಲಿ ಒಬ್ರಿಗೊಬ್ರು ಪೈಪೋಟಿಲಿ ರಾಜ್ಕುಮಾರ್ ಸರ್ ಪೈಪೋಟಿ ಕೊಡೋತರ ಮಂಜುಳಾ ಆಗಿನ ಸಣ್ಣ ಹುಡುಗಿ ಅವರು ಅಷ್ಟು ಇದಿಲ್ಲ. ಅದಾದ್ಮೇಲೆ ವಜ್ರಮುನಿ ಸರ್. ಸೊ ಆ ಸಿನಿಮಾನೇ ಸ್ಪೆಷಲ್ ನನ್ಗೆ. ಮಂಜುಳಾ ಮ್ಯಾಮ್ ಅಂತ ನೆನ್ಸ್ಕೊಂಡ್ರೆ ನನ್ಗೆ ಸಂಪತ್ತಿಗೆ ಸವಾಲೇ ನೆನಪಾಗೋದು. ಸೊ ಅದು ಅಷ್ಟೇ ನನ್ಗೆ ತುಂಬಾ ಫೇವ್ರೆಟ್ ಸಿನಿಮಾಗಳಲ್ಲಿ ಅದು ಒಂದು ಸಿನಿಮಾ, ಸಂಪತ್ತಿಗೆ ಬೋರಾದಾಗೆಲ್ಲ ಒಂದಷ್ಟು ಸಿನಿಮಾ ಲಿಸ್ಟ್ ಇಟ್ಕೊಂಡಿದ್ದೀನಿ. ತುಂಬಾ ಸಿನಿಮಾ ಹುಚ್ಚಿ ಅಂದ್ರೆ ಹುಚ್ಚಿ. ಕಸ್ತೂರಿ ನಿವಾಸ ನೋಡ್ತೀನಿ, ಆಮೇಲೆ ಸಂಪತ್ತಿಗೆ ಸವಾಲ್ ನೋಡ್ತೀನಿ. ತುಂಬಾ ಒಂಥರ ಖುಷಿ ಆಗುವಾಗ ನಂಗೆ ಎನರ್ಜಿ ಬೇಕು ಅಂದ್ರೆ ಭಕ್ತ ಕುಂಬಾರ ನೋಡ್ತೀನಿ. ಸೊ ಇದೆಲ್ಲ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಲಿಸ್ಟ್ ಅಲ್ಲಿ ಇರುವಂತ ಸಿನಿಮಾಗಳು. ಹೌದು ಹೌದು. ನನಗೆ ಎಲ್ಲರೂ ಕೇಳ್ತಾರೆ, ನಿಂಗೆ ತುಂಬಾ ಬೇಜಾರಾದಾಗ ಅಥವಾ ಏನ್ ಮಾಡ್ತೀಯಾ, ಅದ್ರಿಂದ ಆಚೆ ಬರಕ್ ಏನ್ ಮಾಡ್ತೀಯ ಅಂತಂದ್ರೆ ಸಿನಿಮಾ ನೋಡ್ತೀನಿ. ತುಂಬಾ ಖುಷಿ ಆದಾಗ ಅದನ್ನ ತಡ್ಕೊಳಕ್ ಏನ್ ಮಾಡ್ತೀನಿ, ಸಿನಿಮಾನೇ ಅಷ್ಟು ಸಿನಿಮಾ. ನಂಗೆ ಸಿನಿಮಾನೇ ಮೆಡಿಸಿನ್. ಎನಿ ಸಾಂಗ್ ಅವ್ರಿಗೆ ನೆಕ್ಸ್ಟ್ ಲೈನ್ ನಿಜ 14 ವರ್ಷನ ಹಾಡಿ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಹೇ ಮರಳಿ ಬಂದಳು ಸೀತೆ. ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದಾಸರೆ ಒಂದೇ ಸಾಕೆಂದಳು ಆ ಮಾತೆ. ವಂಡರ್ಫುಲ್. ತುಂಬಾ ಚೆನ್ನಾಗಿ ಹಾಡ್ತೀರಾ. ಸಿನಿಮಾ ಹಾಡಿ ಅಭ್ಯಾಸ ಇಲ್ಲ. ಸೊ ನಾನು ಥಿಯೇಟರ್ ಅಲ್ಲಿ ಜಾನಪದ ಗೀತೆ ಬರುತ್ತೆ. ಆಕ್ಚುಲಿ ನಿಮ್ ಸಾಂಗ್ಸ್ ಎಲ್ಲ ಕೇಳ್ತಿದ್ರೆ ಒಂಥರ